ವೆಲ್ಕಮ್ ಫ್ರೆಂಡ್ಸ್. ನಾವು ಬಹಳ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದಂಥ ಟ್ರಿಪ್ ಕೇದಾರ್ನಾಥ್. ಸೊ ಆ ಕೇದಾರ್ನಾಥ್ ಟ್ರಿಪ್ಪಿಗೆ ಫಸ್ಟ್ ನಾವು ರೀಚ್ ಆಗಬೇಕಾಗಿದ್ದ ಡೆಸ್ಟಿನೇಷನು ಡೆಲ್ಲಿ. ಸೊ ಬ್ಯಾಂಗ್ಳೂರಿಂದ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೋತೀವಿ ಮತ್ತು ಡೆಲ್ಲಿ ರೀಚ್ ಆಗ್ತೀವಿ. ಡೆಲ್ಲಿ ರೀಚ್ ಆದಮೇಲೆ ಅಲ್ಲಿ ಲಗೇಜಸ್ ಎಲ್ಲ ಚೆಕ್ಔಟ್ ಮಾಡಿಬಿಟ್ಟು ಸರಿ ಅಂತ ಒಂದು ಮೆಟ್ರೋ ಸ್ಟೇಷನ್ ಪಾಯಿಂಟ್ ಹೇಳಿರ್ತಾರೆ, ಅಲ್ಲಿಗೆ ಲಗೇಜ್ನ ತೊಗೊಂಡು ಅಲ್ಲೇ ಒಂದು ಕ್ಲಾಕ್ ರೂಮ್ನ ನೋಡಿಬಿಟ್ಟು ಅಲ್ಲಿ ಲಗೇಜ್ನ ಡಂಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಮೆಟ್ರೋ ತೊಗೋತೀವಿ. ಮತ್ತು ಮೆಟ್ರೋನಲ್ಲಿ ಮೆಟ್ರೋ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಡೆಲ್ಲಿದು. ಸೇಫ್ಟಿ ವೈಸ್ ಎವ್ರಿಥಿಂಗ್ ಇಸ್ ಸೋ ಗುಡ್. ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನಮಗೆ ಅಲ್ಲಿ ಯಾವುದು ಕ್ಲಾಕ್ ರೂಮ್ಸ್ ನಮಗೆ ಸಿಗೋದಿಲ್ಲ. ಮತ್ತು ಬೇರೆ ದಾರಿ ಇಲ್ಲದೆ ಲಗೇಜ್ನು ನಮ್ಮ ಜೊತೆಗೆ ಹಾಕ್ಕೊಂಡು ಒಂದು ಓಪನ್ ಏರ್ ಆಟೋನಲ್ಲಿ ಹೋಗ್ತೀವಿ. ಆಟೋ ಜಸ್ಟ್ 100 ರೂಪೀಸ್ಗೆ ನಮ್ಮನ್ನು ಕರ್ಕೊಂಡೋಗಿ ರೆಡ್ ಫೋರ್ಟ್ ಹತ್ರ ಡ್ರಾಪ್ ಮಾಡ್ತಾರೆ. ರೆಡ್ ಫೋರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಮಿನಿಮಮ್ 2 to 3 hours ಬೇಕು. ಬಿಕಾಸ್ ಒಳಗಡೆ ಎಂಟರ್ ಆದಮೇಲೆ ನಿಮಗೆ ಅರೌಂಡ್ 1 kilometer ಅಷ್ಟು ವ್ಯೂ ಇದೆ. ಸೊ ಅಲ್ಲಿ ನಾವು ಒಳಗಡೆ ಹೋಗಲಿಲ್ಲ. ಅಲ್ಲಿಂದ ಸೀದಾ ಕ್ಯಾಬ್ ಹೈಯರ್ ಮಾಡಿ ರಾಜ್ಘಾಟ್ ಹತ್ರ ನೆಕ್ಸ್ಟ್ ಹೋಗಿದ್ದ ಜಾಗ ರಾಜ್ಘಾಟ್. ನೀವಲ್ಲಿ ನೋಡ್ತಾ ಇರುವಂಥ ಒಂದು ಬ್ಲ್ಯಾಕ್ ಸ್ಟೋನು, ಆ ಜಾಗದಲ್ಲಿ ಗಾಂಧೀಜಿಯವ್ರನ್ನ ಸುಟ್ಟಿದ್ರು. ಸೊ ಅದು ಮೆಮೊರಬಲ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಬ್ಲ್ಯಾಕ್ ಸ್ಟೋನ್ ಇಟ್ಬಿಟ್ಟು ಒಂದು ಸ್ಮಾರಕನ ನಿರ್ಮಿಸಿದ್ದಾರೆ. ತುಂಬ ದೊಡ್ಡ ಜಾಗ, ತುಂಬ ವೆಲ್ ಮೇಂಟೈನ್ಡ್ ಪ್ಲೇಸು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನಾವು ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಹೋಗಿದ್ರಿಂದ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಕರ್ತವ್ಯ ಪಾತ್ ಮುಖಾಂತರ ಇಂಡಿಯಾ ಗೇಟ್ಗೆ. ಸೊ ಇಂಡಿಯಾ ಗೇಟ್ ಅಂತೂ ನೈಟ್ ನೋಡಲಿಕ್ಕೆ ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಮ ಕ್ಯಾಬ್ ಡ್ರೈವರು ಪಾರ್ಲಿಮೆಂಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಮಗೆ ರಾಷ್ಟ್ರಪತಿ ಭವನ್ನು ಮತ್ತು ನ್ಯೂ ಪಾರ್ಲಿಮೆಂಟ್ನೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ, ಸುಮಾರು ಡಿಸ್ಟೆನ್ಸಿಂದನೇ ಸೋಲ್ಜರ್ಸು ಮತ್ತು ಪೊಲೀಸು. ಬಟ್ ರಾತ್ರಿ ಆಗಿದ್ದರಿಂದ ನಮಗೆ ಆ ಒಂದು ಡಿಸ್ಟೆನ್ಸಲ್ಲೂ ತುಂಬ ಚೆನ್ನಾಗಿ ಪಾರ್ಲಿಮೆಂಟ್ ಮತ್ತು ರಾಷ್ಟ್ರಪತಿ ಭವನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಿಂದ. ಮತ್ತು ನೆಕ್ಸ್ಟು ನಾವು ಪಾರ್ಲಿಮೆಂಟ್ ಮತ್ತು ಎಲ್ಲ ನೋಡಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ಬಿರ್ಲಾ ಹೌಸ್. ಸೊ ಇಲ್ಲಿ ಬಿರ್ಲಾ ಹೌಸಲ್ಲಿ ಏನಪ್ಪ ಅಂತಂದರೆ, ಗಾಂಧೀಜಿಯವರು ಪ್ರತಿ ಸಲ ಡೆಲ್ಲಿಗೆ ಅಂತ ಬಂದಾಗೆಲ್ಲ ಅವರು ಇಲ್ಲಿ ಸ್ಟೇ ಮಾಡ್ತಾಯಿದ್ರು. ಅವರು ಇಲ್ಲಿ ಸ್ಟೇ ಮಾಡ್ತಾ ಇದ್ದಿದ್ದ ಕಾರಣದಿಂದ ಅವ್ರದ್ದು ರಿಲೇಟೆಡ್ ಪ್ರತಿಯೊಂದು ಐಟಮ್ಸ್, ಸ್ಪೆಕ್ಟಿಕಲ್ಸ್ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಮತ್ತೊಂದು ಚಾಕು, ಅವರು ಏನು ಯೂಸ್ ಮಾಡ್ತಿದ್ದಂಥ ವಸ್ತುಗಳನ್ನ ಪ್ರಿಸರ್ವ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಜಾಗ ತುಂಬ ವೆಲ್ ಮೇಂಟೈನ್ಡ್ ಪ್ಲೇಸು. ನೀವು ನೀಟಾಗಿ ನೋಡೋದಾದರೆ ಅಲ್ಲಿ ಪಪಟ್ಸ್ ಅರೇಂಜ್ಮೆಂಟ್ ಮಾಡಿರೋದಾಗಿರ್ಬೋದು, ಅವ್ರು ನಡೆದಿದ್ದಂಥ ಚಳುವಳಿಗಳ ಬಗ್ಗೆ ಹಾಕಿರುವಂಥ ಡಿಸ್ಪ್ಲೇಗಳಾಗಿರ್ಬೋದು, ಪ್ರತಿ ಇನ್ಫಾರ್ಮೇಷನ್ನು ತುಂಬ ಚೆನ್ನಾಗಿದೆ. ನಿಮಗೆ ಹಿಸ್ಟ್ರಿ ಬಗ್ಗೆ ಗೊತ್ತಾಗಬೇಕು ಅಥವಾ ಗಾಂಧೀಜಿಯವರ ಚಳುವಳಿಗಳ ಬಗ್ಗೆ, ಅವರು ನಡೆಸಿದಂಥ ಒಂದು ದಾರಿನಲ್ಲಿ ನಡೆದಂಥ ನಮ್ಮ ಭಾರತೀಯ ಜನಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಲ್ಲಿ ತುಂಬ ಇದೆ ತಿಳ್ಕೊಳ್ಳೋದಕ್ಕೆ. ಬಟ್ ನಿಮಗೆ ಅಷ್ಟೇ ಟೈಮು ಮತ್ತು ನೀವು ಅಷ್ಟೇ ಪೇಷನ್ಸಿಂದ ನೋಡಬೇಕು. ಮತ್ತು ಅಲ್ಲಿ ಒಂದು ಶಾರ್ಟ್ ವಿಡಿಯೋ ಕೂಡ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ ಶಾರ್ಟ್ ವಿಡಿಯೋನಲ್ಲಿ ಗಾಂಧೀಜಿಯವರ ಒಂದು ಬೆಳವಣಿಗೆ, ಅವ್ರು ಮಾಡಿದಂಥ ಚಳುವಳಿಗಳು, ಅವ್ರ ತಂದೆ ತಾಯಿ ಮತ್ತು ಅವರು ಬ್ರಿಟಿಷರ ಜೊತೆಗೆ ಹೋರಾಡಿದ್ದು ಪ್ರತಿಯೊಂದೂ ಆ ಚಿಕ್ಕ ಒಂದು ಶಾರ್ಟ್ ಕ್ಲಿಪ್ಪಲ್ಲಿ ನಿಮಗೆ ಒಂದು ಫ್ಲೋನಲ್ಲಿ ತೋರಿಸ್ತಾರೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಅವರು ಡೆತ್ ಆಗಿದ್ದ ಜಾಗ ಕೂಡ ಅಲ್ಲಿ ಇದೆ ಬಿರ್ಲಾ ಹೌಸಲ್ಲಿ. ಅವ್ರು ಹಿಂದೆ ಪ್ರೇಯರ್ ಮೀಟಿಗೆ ಅಂತ ಕರೆದಿರ್ತಾರೆ. ಸೊ ಆ ಪ್ರೇಯರ್ ಮೀಟ್ ಜಾಗದಲ್ಲಿ ನಾಥೂರಾಮ್ ಗೋಡ್ಸೆ ಕೂಡ ಒಬ್ಬ ಅವರು ಶೂಟ್ ಮಾಡಿದಂಥ ಜಾಗನ ಇವರು 4 ಕಂಬಗಳ ಮುಖಾಂತರ ಅವ್ರದ್ದು ಒಂದು ಚಿಕ್ಕ ಸ್ಮಾರಕ ಥರ ಅಲ್ಲಿ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ವ್ಯೂ ಮಾಡಲಿಕ್ಕಂತ ಇಟ್ಟಿದ್ದಾರೆ. ಸೊ ಇದು ನಮ್ಮ ಡೆಲ್ಲಿ ಒಂದು ಹಾಫ್ ಡೇ ನಾವು ಹೇಗೆ ಎಂಜಾಯ್ ಮಾಡಿದ್ವಿ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ ಅರೌಂಡ್ 7-8 o'clockವರೆಗೂ ನಾವು ಟೈಮ್ ಪಾಸ್ ಮಾಡಿದ್ದು ಡೆಲ್ಲಿನಲ್ಲಿ ಅನ್ನೋದು